स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಇಂದು ದಿನಾಂಕ 25/11/2024 ಮಹಾತ್ಮ ಗಾಂಧೀಜಿ ವೃತ್ತ ವಿಜಯಪುರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ನೇತೃತ್ವದಲ್ಲಿ ವಿಜಯಪುರ ನಗರದ ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿದ್ದಾರೆ. ವಿಷಯ ಏನಪ್ಪಾ ಅಂದ್ರ 2024-25ನೇ ಸಾಲಿನಲ್ಲಿ ಈ ಮಂಜಿನಿಂದ ಸಂಪೂರ್ಣ ತೊಗರಿ ಬೆಳೆಗಳು ಹಾಳಾಗಿತ್ತು. 90% ಇಂದು ತೊಗರಿ ಇಳುವರಿ ಕುಂಠಿತಗೊಂಡೈತಿ ಮತ್ತು ಈ ತೊಗರಿ ಬೀಜಗಳ ವಿತರಣೆಯಲ್ಲಿ ಕೃಷಿ ಇಲಾಖೆ ಬಹಳಷ್ಟು ಒಂದು ಎಡವಟ್ಟನ ಮಾಡಿದೆ ಅಂತೇಳಿ ಈ ಮೂಲಕ ಹೇಳಬಹುದು. ಇದನ್ನು ಕೂಡ ತನಿಖೆ ಆಗಬೇಕು. ಯಾಕಂದ್ರೆ ಬೀಜಗಳಲ್ಲಿ ಒಂದು ಅತಿ ಕಡಿಮೆ ಒಂದು ಇಳುವರಿ ಕೊಡುವಂತ ಬೀಜಗಳನ್ನ ರೈತರಿಗೆ ಪರಿಚಯ ಮಾಡಿಸಿದ್ದು, ಇದರ ತನಿಖೆ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಂದು ನಾವು ಆಗ್ರಹಿಸ್ತಾ ಇದ್ದೇವೆ.
ಹಾಗೂ ಏನಪ್ಪಾ ಅಂದ್ರ ದ್ರಾಕ್ಷಿ ಬೆಳೆ ಕೂಡ 2024-25 ಸಾಲಿನ ದ್ರಾಕ್ಷಿ ಬೆಳೆ ಮಂಜಿನಿಂದ ಸಂಪೂರ್ಣವಾಗಿ ಕಾಪು ಉದುರೋಗೈತಿ. ಅದನ್ನು ಕೂಡ ಪರಿಹಾರ ಬೇಕಂತೇಳಿ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನೇತೃತ್ವದಲ್ಲಿ ಒಂದು ಆಗ್ರಹನ ಮಾಡ್ತೇವೆ ಸರ್ಕಾರಕ್ಕೆ. ಈಗ ಆದಷ್ಟು ಬೇಗ ತುರ್ತು ಈ ನಮ್ಮ ಮನವಿಗೆ ಸ್ಪಂದಿಸಬೇಕಂತ ಹೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷರು शंकरगौड़ा हिरेगौड़। जय जवान जय किसान। 25 तारीख 11 महीना 2024 ये द्राक्षी और तोर कृषि इलाके वाले खराब देने से सबको नुकसान है। ये सरकार क्या है, हमने क्या भी परिहार करना है इसका, उसके बारे में स्ट्राइक है और आगे नहीं करे तो उग्र होराट करते हैं। किसके तरफ से है? ये हमें कर्नाटक राज्य संघ से, हाँ ये यहाँ से गांधी चौक से लेकर डीसी ऑफिस तक है, बशेश्वर सर्कल, अम्बेडकर सर्कल, डीसी ऑफिस। हमारी मांग परिहार देना है। हाँ ज्यादा पीर लाल साहब मुझा और जिला अध्यक्ष रೈತ ಸಂಘ। ತೊಗರಿ आणि द्राक्षी ಸಲಾಗ ನಾವು ಮರವಣಿ ತೆಗೆದೇವ್ರಿ ಗಾಂಧಿ ಚೌಕದಿಂದ ಡಿಸಿ ಆಫೀಸ್ ತನ ನಮ್ಗೆ ಪರಿಹಾರ ಕೊಡಿಸ್ಬೇಕು ಸರ್ಕಾರ. ಯಾಕಂದ್ರೆ ದ್ರಾಕ್ಷಿ ಮಂಜಿನ ಸಲಾಗ ಎಲ್ಲ ಹಾಳಾಗೈತಿ, ದ್ರಾಕ್ಷಿ ತೊಗರಿ ಎಲ್ಲ ಹಾಳಾಗ್ತೈತಿ, ಏನು ಇದೂ ಇಲ್ಲ. ಅದ್ರ ಸಲಾಗ ನಾವು ಹೋರಾಟ ಮಾಡಿ ಡಿಸಿ ಅವ್ರಿಗೆ ಮನವಿ ಕೊಡ್ಲಾ ಬಂದೇವು. ಸರ್ಕಾರ ಆದಷ್ಟು ಬೇಗ ಪರಿಹಾರ ಕೊಡಿಸ್ಬೇಕು ರೈತರಿಗೆ, ಮುಂದೆ ಇಲ್ಲಿ ಹೋರಾಟ ಮಾಡ್ತೇವೆ. ಇದಕ್ಕೆ ನಮ್ಮ ಹೆಸರು ದಸ್ಕಿರ್ ಶಾನೋಲೆ, ರೈತ ಸಂಘ ಅಧ್ಯಕ್ಷ. ಬೀಜ ಹಾಕಿದ್ದೀವಿ, ಅದು ಎಲ್ಲ ಕಾಯಿಲೆ ಎಲ್ಲ ಬರೀ ಗೊಡ್ಡ ಬೆಳೆ ಅದ, ಇನ್ಶೂರೆನ್ಸ್ ತುಂಬಿದ್ರೆ ನಾವು ಸ್ವಲ್ಪ ಪರಿಹಾರ ಕೊಡೋಕ್ಕೆ ಚಿಂತೆ ಕೇಳ್ತೀವಿ ರೀ. ಮತ್ತು ದ್ರಾಕ್ಷಿ ಐತಿ ಕೊಳೆ ರೋಗ ಹಾಕಿಸಿಂದ ದ್ರಾಕ್ಷಿನೂ ನುಕ್ಸಾನ ಭಾಳ ಆಗ್ಯದ ರೀ. ಅದು ಸ್ವಲ್ಪ ಪರಿಹಾರ ಕೊಡೋಕ್ಕೆ ನಾವು ಈಗ ಡಿಸಿ ಆಫೀಸಿಂದ ಮನೆ ಕೊಡಕ್ಕೆ ಕೊಟ್ಟಿದ್ದೀವಿ, ಗಾಂಧಿ ಚೌಕಿ ಡಿಸಿ ಆಫೀಸ್ ತಕ. ನಮ್ಮ ಹೆಸರು ಅಮಗೊಂಡ್ ಹನುಮಂತ ಮಾಲ್ಗಾರ್ ತರ್ವಿ. ಬೆಳೆ ಪರಿಹಾರದ ಒತ್ತಡಕ್ಕಾಗಿ ನಾವು ವಿಜಯಪುರದ ಗಾಂಧಿ ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಏನು ರೈತ ಇವತ್ತಿನ ದಿವಸ ಸಂಘರ್ಷದ ಪರಿಸ್ಥಿತಿಯಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆಯಿಂದ ಎಲ್ಲ ರೈತರು ಸುಮಾರು 70% ಭೂಮಿಯಲ್ಲಿ ನಾವೆಲ್ಲ ಈ ಸಲ ಮಳೆ ಮುಂಗಾರು ಮಳೆ ಚೆನ್ನಾಗಿದೆ ಅಂತ ಹೇಳಿ ತೊಗರಿಯ ಒಂದು ವಾಣಿಜ್ಯ ಬೆಳೆ ಅಂತ ಹೇಳಿ ಎಲ್ಲ ರೈತರು ಕೂಡ ಆ ತೊಗರಿ ಬೀಜವನ್ನು ನಂಬಿ ನಾವು ಕೃಷಿ ರೈತ ಸಂಪರ್ಕ ಕೇಂದ್ರದಿಂದ ಬೀಜವನ್ನು ಖರೀದಿಸಿದಾಗ ಆ ಕೊಟ್ಟಂತ ಬೀಜ ಇವತ್ತು ನಮಗೇನು ಅನಿಸ್ತಾ ಇದೆ, ಏನೂ ಕೂಡ ಫಲ ಕೊಡದ ಇರುವಂತಹ ಬೀಜಗಳನ್ನ ಇವತ್ತು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಪ್ರತಿಯೊಬ್ಬ ರೈತನ ಹೊಲದಲ್ಲಿರ್ತಕ್ಕಂಥ ಬೆಳೆಯನ್ನ ವೀಕ್ಷಣೆ ಮಾಡಲಿಕ್ಕೆ ಕೃಷಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಏನು ಮಲಗಿದ್ದಾರೆ ಆ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕಳಿಸಿ ಸೂಕ್ತವಾದಂತಹ ಸಮೀಕ್ಷೆಯನ್ನು ಮಾಡಿಸಿ ಆಮೇಲೆ ಪ್ರತಿಯೊಬ್ಬ ರೈತರು ಕೂಡ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಬಹಳಷ್ಟು ವಿಮೆ ಹಣವನ್ನು ಕೂಡ ನಾವು ಕೈಗಾರ ಕಟ್ಟಿದ್ದೀವಿ. ಕನಿಷ್ಠ ಏನಾಗಬೇಕಾಗಿದೆ ಅಂತಂದ್ರೆ ಆ ಸಮೀಕ್ಷೆ ಮಾಡ್ಲಿಕ್ಕೆ ಎಂತವ್ರನ್ನ ಕಳಿಸ್ತಾ ಇದ್ದಾರೆ ಅಂತಂದ್ರ ಅವ್ರು ಏನೂ ಇಲ್ಲ, ಅವ್ರಿಗೆ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ಹೊಲದಲ್ಲಿ ಹೋಗದೇ ಇರತಕ್ಕಂಥ, ಹೊಲದಲ್ಲಿ ಹೋದ್ರೆ ಒಂದು ಮುಳ್ಳು ನಮಗೆ ಬೆಳೆ ಪರಿಸ್ಥಿತಿ ಅನ್ನುವಂತ ನಿರ್ಲಕ್ಷ್ಯ ಬೇಜವಾಬ್ದಾರಿ ವ್ಯಕ್ತಿಗಳನ್ನ ಕಳಿಸಿ ಸಮೀಕ್ಷೆಯನ್ನು ಮಾಡಿಸಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ದಿವಸ ಏನು ವಿಮಾ ಕಂಪನಿಗಳು ದುಡ್ಡನ್ನು ತುಂಬಿಸಿಕೊಂಡಿದ್ದಾವೋ ಆ ಎಲ್ಲ ವಿಮಾ ಕಂಪನಿಗಳಿಗೆ ಬಡಿದೆಬ್ಬಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣದಲ್ಲೇ ಆ ರೈತನ ಪರಿಹಾರವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನುವಂತಹ ಒಂದು ಆಗ್ರಹವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಇದಕ್ಕೇನಾದ್ರೂ ಸ್ಪಂದಿಸದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಅತ್ಯಂತ ಇಡೀ ಜಿಲ್ಲೆಯ ಎಲ್ಲ ರೈತರನ್ನ ಎಬ್ಬಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡುವುದರ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಹೂಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನಾವು ಇವತ್ತಿನ ದಿವಸ ಕೊಡ್ತಾ ಇದ್ದೀವಿ. ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಮ್ಮ ಮನವಿಯನ್ನ ಸ್ವೀಕರಿಸಿ ತಕ್ಷಣದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕಾರ್ಯ ಮಾಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಬಂದಿವಿ ಜಿಆರ್ಜಿ 152 ಬೀಜ ಸರಿ ಇಲ್ಲ, ಅದನ್ನ ರೈತರಿಗೆ ಮನವೊಲಿಸಿ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅದು ಮೊದಲೇ ಹೇಳಬೇಕಾಗಿತ್ತು, ನೀರಾವರಿಗೆ ಹಾಕಬೇಕಾದಂತ ಬೀಜ ಒಣ ಬೇಸಾಯ ಕೊಟ್ಟಾರ. ಇವತ್ತದು ರೈತನಿಗೆ ಸರಿಯಾಗಿ ಬೆಳೆ ಬಂದೈತಿ, ಅದ್ರ ಫಸಲ್ ಬಂದಿಲ್ಲ. ನನ್ಕಿಂತ ಎತ್ತರ 5 ಫುಟ 6 ಫುಟ ಹೋಗ್ಬಿಟ್ಟೈತಿ. ಇವತ್ತ ನನ್ನ ಕೈಯಾಗ ಐತೆಲ್ಲ ಇದೇ ತರ ನಾನು ಹೊಲಕ್ ತುಂಬಾ ಐತಿ. ರೈತರು ನಾವು ಏನ್ ಮಾಡ್ಬೇಕು?
ಒಂದು ವರ್ಷದ ಗಂಜಿ ನಾವು ಇದ್ರಲ್ಲಿ ತೆಗಿಬೇಕಾಗೈತಿ. ಈ ಒಂದು ವರ್ಷದ ಗಂಜಿ ನಮಗೆ ಯಾವ ರೀತಿ ಒಂದು ವರ್ಷ ತನ ರೈತ ಬದುಕಬೇಕು ಅನ್ನೋದು ಇವತ್ತ ಸರ್ಕಾರ ನಮಗ ಗುರುತಿಸಬೇಕು. ಇಲ್ಲ ಅಂತಂದ್ರೆ ಒಂದು ವರ್ಷ ತನ ಗಂಜಿ ಕೇಂದ್ರ ತೆಗೆದ್ರು ನಮ್ಮ ರೈತರನ್ನ ಇಡಾಕ ನಿಮಗ ಆಗೋದಿಲ್ಲ. ಇವತ್ತ ನಾವು ದೇಶಕ್ಕ ಅನ್ನ ಹಾಕೋರಿದೀವಿ. ರೈತರನ್ನ ಸರಿಯಾಗಿ ಸರ್ಕಾರ ಸಮೀಕ್ಷೆ ಮಾಡಿಲ್ಲ, ಕೃಷಿ ಇಲಾಖೆಯಿಂದ ಸಮೀಕ್ಷೆ ಮಾಡಿಲ್ಲ, ಬೀಜ ಸರಿಯಾಗಿ ಕೊಟ್ಟಿಲ್ಲ. ನಾವು ರೈತರಿಗೆ ಸರಿಯಾದಂತ ಬೀಜ ಗೊಬ್ಬರ ಕೊಡ್ತೀವಿ. ರೈತರು ಬಿತ್ತಾರೆ ಅಂತೇಳಿ ಅವರು ಒಂದ್ಸಲ ಬಂದು ನೋಡ್ತಾರ, ನಾವು ಬೆಳೆ ಚಂದ ಅಂತ ಈ ಸಲ ಖುಷಿ ಪಟ್ಟಿದ್ದೇವೆ, ಮಳಿ ಚಲೋ ಆಗೈತಿ, ಚಂದ ಬಂದೈತಿ ಅಂತ. ಕೆಲವೊಂದು ರೈತರು ಹೊಲ್ದಾಗ ಬೆಳಿ ನೋಡಿದ್ರೆ ನೆಟೆ ರೋಗ ಬಂದು ನೆಟ ಹೋಗ್ಯದ ಮಳಿ ಹೆಚ್ಚಾಗಿ. ಆಮೇಲೆ ಹೂವ ಕಾಯಿ ಕಾಪ್ ಹಾಕೊಂಡು ಹಿಡಿಯುವಾಗ ಮಳಿ ಆಗ್ಲಿಲ್ಲ, ಅದನ್ನೆಲ್ಲ ಉದುರಿ ಹಾಳಾಗಿ ಹೋಗ್ಬಿಟ್ಟೈತಿ. ಇವತ್ತು ಈ ತರ ಚರಿತ್ರೆ ನಾವು ವರ್ಷತನ ನಾವು ಹೆಂಗ್ ಮಾಡ್ಬೇಕು, ಬದುಕಬೇಕಂದ್ರೆ ನಮ್ಮ ಬದುಕು ಇದ್ರಲ್ಲೇ ಇರ್ತೈತಿ, ನಮ್ಮ ಬದುಕು ಇದ್ರಲ್ಲೇ ಇರ್ತೈತಿ. ನಾವು ಎಲ್ಲರಿಗೂ ಓಟ್ ಹಾಕ್ತಿವಿ. ನಾವು ಅವರು ಅವತ್ತಿನ ದಿವಸ ನಮ್ಮನ್ನೆಲ್ಲ ಕೇಳಿ ಮತ ತಗೊಂಡು ಹೋಗ್ತಾರ. ಇವತ್ತಿನ ದಿವಸ ಮತ ತಗೊಂಡು ಹೋದವರು ನಮ್ಮ ಮನೆಗಳಿಗೆ ಬಂದು, ನಮ್ಮ ಹೊಲಗಳಿಗೆ ಬಂದು ನಿಮ್ ಬೆಳೆ ಹೆಂಗೈತೆ ಅಂತ ವೀಕ್ಷಣೆ ಮಾಡಲ್ಲ. ಕೃಷಿ ಇಲಾಖೆ ಅಧಿಕಾರಿಗಳನ್ನು ಇನ್ನೂವರೆಗೂ ತಲಾಟೆಗಳು ಅವ್ರು ಸಿಟಿ ಹಿಡ್ದಾರ, ತಲಾಟೆಗಳು ಗ್ರಾಮ ಲೆಕ್ಕಾಧಿಕಾರಿಗಳು ಸಿಟಿ ಹಿಡ್ಕೊಂಡು ಕೂತಾರ. ನಾವು ಹಳ್ಳ ಹೊಲ್ದಾಗ ಬಿದ್ದು ಸಾಯಕತ್ತೀವಿ. ನಾವಾಗೆ ಹೋಗಿ ಅವ್ರು ಹುಡ್ಕಾಡಿದ್ರು ಅವ್ರು ನಮಗ್ ಸಿಗೋದಿಲ್ಲ. ಇವತ್ತು ಏನ್ ಮಾಡ್ಬೇಕು? ವೀಕ್ಷಣೆ ಮಾಡೋರು ಯಾರು? ನಮ್ಗೆ ಗೋಳ ಕೇಳೋರು ಯಾರು? ದ್ರಾಕ್ಷಿ ಮಂಜು ಬಿದ್ದು ದ್ರಾಕ್ಷಿ ಎಲ್ಲ ಹಾಳಾಗಿ ಹೋಗೈತಿ. ತೋಟಗಾರಿಕೆ ಇಲಾಖೆ ಬೆಳೆ ಸಮೀಕ್ಷೆ ಇನ್ನೂ ಮಾಡಿಲ್ಲ. ದ್ರಾಕ್ಷಿ ಬೆಳೆಗಾರರು ಏನ್ ಮಾಡ್ಬೇಕು? ನಿಂಬೆ ಬೆಳೆಗಾರರು ಏನ್ ಮಾಡ್ಬೇಕು? ಸರ್ಕಾರ, ನಮ್ಮ ಜಿಲ್ಲಾಧಿಕಾರಿಗಳು ಇವತ್ತ ತಲಾಟಿಗಳನ್ನ, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಕಳಿಸ್ಬೇಕು. ನೀವು ಕಳಿಸಿ ವೀಕ್ಷಣೆ ಮಾಡ್ಬೇಕು. ಇಲ್ಲ ಅಂತಂದ್ರೆ ಜಿಲ್ಲಾಧಿಕಾರಿಗಳು ನಿಮ್ಮ ಮನೆ ಮುಟ್ಟಿ ಹೇಳ್ತೀವಿ, ನಾವು ನಿಮಗೆ ಶರಗಟ್ಟಿ ಕೇಳ್ತೀವಿ, ರೈತರ ಸಮೀಕ್ಷೆ ಮಾಡಿಸಿ ರೈತರ ಒಂದು ವರ್ಷದ ಗಂಜಿಯನ್ನ ನೀವು ಯಾವ ರೀತಿ ಕೊಡ್ತೀರೋ ಗೊತ್ತಿಲ್ಲ. ಇವತ್ತ ನಾವು ಇನ್ಸೂರೆನ್ಸ್ ಕೊಡ್ತೀವಿ, ಸಾವಿರಾರು ಕೋಟಿ ಗಟ್ಟಲೆ ಇನ್ಸೂರೆನ್ಸ್ ರೈತರು ಕಟ್ತೀವಿ. ಆ ಇನ್ಸೂರೆನ್ಸ್ ಕಂಪನಿಯವರು ಬಂದಿಲ್ಲ. ಅಲ್ಲೈತೇನೋ ಇಲ್ಲೈತೇನೋ, ಅವ್ರು ಬಂದಾರೇನೋ ಇವ್ರು ಬಂದಾರೇನೋ. GPS ತುಂಬಾ ಹೊಲದ ತುಂಬಾ ಬೆಳೆ ಇದ್ದವನ್ ಹೊಲ, ಗಿಡ ತುಂಬಾ ಕಾಳಿದ್ದವನ್ ಹೊಲಕ್ಕೆ GPS ನಿಂದಿರ್ತದ. ಉಳಿದ ರೈತರ ಹೊಲ್ದಾಗ ಕಾಳಿಲ್ಲಾರ್ದ ರೈತನ ಹೊಲ್ದಾಗ, ಬೆಳೆ ಇಲ್ಲಾರ್ದ ರೈತನ ಹೊಲ್ದಾಗ GPS ನಿಂದಿರುದಿಲ್ಲ. ಇದು ಕಾರಣ ಏನು ಅಂತಂದ್ರೆ ಸರ್ವರ್ ಅಂತ. ಸರ್ವರ್ ಕಾಳಿದ್ದವನ್ ಹೊಲಕ್ಕೆ ಹೋಗಿ ಕೂತ್ರ, ನೀರಾವರಿ ಇದ್ದವನ್ ಹೊಲಕ್ಕೆ ಹೋಗಿ ಕೂತ್ರ, ಕಾಳು ಇಲ್ಲಾರ್ದವ್ರು 95%, ಕಾಳು ಇದ್ದವ 5%. ನಾವ್ ಏನ್ ಮಾಡ್ಬೇಕು? ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ರೈತರ ಬಗ್ಗೆ ಸಮೀಕ್ಷೆ ಮಾಡಿ ನಮ್ಮ ರೈತರ ಗೋಳ ಕೇಳ್ರಿ. ರೈತ ಮನಸ್ಸು ಮಾಡಿ ಎದ್ದು ನಿಂತ್ರ ನಾವು ಇಡೀ ಸರ್ಕಾರಕ್ಕೆ ಹೆದರಲ್ಲ ಅನ್ನುವಂತ ಮಾತು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜವಾನ್, ಜೈ ಕಿಸಾನ್. ನಾನು ಸಂಘಟನಾ ರಾಜ್ಯ ಕಾರ್ಯದರ್ಶಿ ಇದನ್ನ ಕೃಷಿ ಇಲಾಖೆ ಮೇಲೆ, ತೋಟಗಾರಿಕೆ ಇಲಾಖೆ ಮೇಲೆ ನಾವು ಮುಖ್ಯಮಂತ್ರಿಗಳು ಮತ್ತು ಸರ್ ಮುಖ್ಯಮಂತ್ರಿಗಳು ಈಗ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ 2 ಮನೆ ಪತ್ರಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕಳಿಸ್ಕೊಡ್ತಾರೆ ಸರ್. ಇನ್ನೊಂದ್ರಿ, ಇದು ಬರೀ ಕಳಿಸ್ಕೊಡೋದು ಅಷ್ಟೇ ಅಲ್ಲ, ಈಗ ಕೃಷಿ ಇಲಾಖೆಗಳಿಗೆ ನೀವು ಕಂಪಲ್ಸರಿ ನಿರ್ದೇಶನ ಕಳಿಸ್ಬೇಕು. 2-3 ದಿನದೊಳಗೆ ನಮ್ಮ ಎಲ್ಲ ತೊಗರಿ ಬೆಳೆಗಳನ್ನ GPS ಕಟಾಗಿ ಬಂದವ್ರಿಗೆ ನೀವು ಸಮೀಕ್ಷೆ ಮಾಡಿಸ್ರಿ. ವಿಮಾ ಕಂಪ್ನಿಯವ್ರಿಗೆ ಕರ್ಕೊಂಡು ಅವ್ರಿಗೆ ಸಮೀಕ್ಷೆ ಮಾಡಿಸಿ ಅಂತ ಹೇಳ್ರಿ. ಈ ಕೃಷಿ ಇಲಾಖೆಗಳಿಗೆ ಸರ್ 10 ದಿನದಲ್ಲಿ ನಾವು ಏನಾದರೂ ಬೆಲೆ ಮಾಡಿದ್ರೆ ಎಲ್ಲ ತೊಗರಿ ಕಟಾವ್ ಆಗ್ತದೆ ಸರ್. ಅದಕ್ಕೆ ನಾವು ಕೃಷಿ ಇಲಾಖೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.